ಕನಕದಾಸರ ಬಗ್ಗೆ ತಿಳಿದ್ರು, ಬಸವಣ್ಣರ ಬಗ್ಗೆ ತಿಳಿದ್ರು, ಅಕ್ಕಮಹಾದೇವಿ ಬಗ್ಗೆ ತಿಳಿದ್ರು. ಇದೆಲ್ಲವನ್ನು ಇವತ್ತು ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಈಗ ವಿಶ್ವವಿದ್ಯಾಲಯದವರೆಗೆ ಬಂದಿದ್ದಾರೆ. ಇವತ್ತು ಚುನಾವಣೆನೇ ಇಡಬಾರ್ದು, ನಾವೇ ಸರ್ವಾಧಿಕಾರಿ ಎನ್ನುವಂಥ ನೀತಿಯಲ್ಲಿ ಇವತ್ತು ಈ ದೇಶದ ಸರ್ಕಾರ ನೆಲೆತಾ ಇದೆ. SC/ST ವಿದ್ಯಾರ್ಥಿಗಳ ಮೇಲೆ ಜಾತಿ ನಿಂದನೆ ಹಾಗೂ ಕಿರುಕುಳ ನೀಡುತ್ತಾ ಇದು ಎಂತಹ ಕ್ರೂರ ಮಟ್ಟದ ಕಿರುಕುಳ ಇತ್ತು ಅಂದರೆ ನಮ್ಮ ನೂರಾರು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಏನು 5% ಜನ ಈ ಕಾನೂನು ಹಿಂದೆ ಪಡಿಬೇಕಂತ ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡಿದಾಗ ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಏನಂತೀವಿ, ಸುಪ್ರೀಂ ಕೋರ್ಟು ತರಾತುರಿಯಲ್ಲಿ 4 ದಿನದಾಗ ಅದಕ್ಕೆ ಸ್ಟೇ ಮಾಡ್ತೀವಿ, ತಡೆಯಾಜ್ಞೆ ನೀಡಿ. ಆ ತಡೆಯಾಜ್ಞೆ ಕೂಡಲೇ ರದ್ದು ಮಾಡಿಸಿ ಒತ್ತಾಯ ಮಾಡ್ತಾಯಿದ್ದೆ. ಎಲ್ಲರೂ ಕೂಡ ಒಂದೇ ಜಾತಿಗೆ ಸೇರಿದ ವ್ಯಕ್ತಿಗಳು ಉಳಿದ್ರಲ್ಲಿ. ಹಾಗಾಗಿ ಅಲ್ಲಿ ಬರೋಂಥ ಮಕ್ಕಳಿಗೆ ಸರಿಯಾದ ರೀತಿ ಬೋಧನೆ ಮಾಡಲಾರದೆ ಅವರ ಜಾತಿ ನಿಂದನೆ ಮಾಡೋಂಥದ್ದು, ಅವರಿಗೆ ವೈಯಕ್ತಿಕ ವಿಚಾರಗಳನ್ನು ಅವರಿಗೆ ಹೀಯಾಳಿಸಿ ಮಾತಾಡೋದು, ಇಂಥದ್ದಾಗಿ ಅನೇಕ ಇವತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ನಮ್ಮ ಮುಂದಿದೆ. ಅದಕ್ಕದು ಆಗಬಾರ್ದು. ಮತ್ತು ಸಮಾನಾಗಿ ನೋಡ್ಕೊಂಥ ಕಾನೂನು ಏನು ತಂದಿರಿ ಅದು ಕಾನೂನು ಕೂಡಲೇ ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಮೊನ್ನೆ ಡಿಸೆಂಬರ್ದಲ್ಲಿ ಅಥವಾ ಜನವರಿಯಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಇವರು ಒಂದು ಪ್ರಗತಿಪರವಾದಂಥ ರೆಗ್ಯುಲೇಷನ್ ತಂದಿದ್ರು. ಆ ರೆಗ್ಯುಲೇಷನ್ ಯಾಕೆ ತಂದ್ರಂದ್ರೆ ರೋಹಿತ್ ಮಹಿಳಾ, ವಿಮಲಾ ಆ್ಯಂಡ್ ಪಾಯಲ್ ತಡ್ವಿ ಇವರು ಕೆಳವರ್ಗದಿಂದ ಶೋಷಿತ ವರ್ಗದಿಂದ ಬಂದಂಥವ್ರು. ಒಬ್ಬರು ರೋಹಿತ್ ಅವರು PhD ಮಾಡ್ತಿದ್ರು. ಅದರ ನಂತರ ತಡ್ವಿಯವರು ಬಾಂಬೆದಲ್ಲಿ ಡಾಕ್ಟ್ರ್ ಇದ್ದರು. ಇವ್ರ ಬಗ್ಗೆ ಅಲ್ಲಿದ್ದಂಥ ಸಂಸ್ಥೆಗಳು, ಅಲ್ಲಿದ್ದಂಥ ಅಪ್ಪರ್ ಕಾಸ್ಟ್ ಜನ ಕಾಸ್ಟ್ ಒತ್ತಡದಲ್ಲಿ ಮಾತಾಡ್ತಾಯಿದ್ರು. ಈ ರೋಹಿತ್ ಅವರಿಗೆ PhD ಮಾಡ್ತಾಯಿದ್ರು. ಅವ್ರ PhD ಅವ್ರಿಗೆ ಬರೋಂಥ ಸ್ಕಾಲರ್ಶಿಪ್ ಕೂಡ ರಿಲೀಸ್ ಮಾಡಲಿಲ್ಲ. ಅದರ ನಂತರ ಹಾಸ್ಟೆಲ್ನಲ್ಲಿ ಊಟ ಕೂಡ ಕೊಡಲಿಲ್ಲ. ಕೊನೆಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಇನ್ಸ್ಟಿಟ್ಯೂಷನಲ್ ಡೆತ್. ಅದರ ನಂತರ ತಡ್ವಿಯವರು ಕೂಡ ಅದೇ ರೀತಿ ಅಲ್ಲಿದ್ದಂಥ ಅಪ್ಪರ್ ಕಾಸ್ಟ್ ಡಾಕ್ಟರ್ಸ್ ಅವರೆಲ್ಲ ವಂಕ್ ಮಾತಾಡೋದ್ರಿಂದ ಟೀಚಿಂಗ್ ಮಾಡ್ತಾರೆ, ಅವರು ಕೂಡ ಆತ್ಮಹತ್ಯೆ ಮಾಡ್ತಾರೆ. ಇವರಿಬ್ಬರು ತಾಯಿದೇರು ಸುಪ್ರೀಂ ಕೋರ್ಟ್ಗೆ ಹೋದರು. ಇದೇನು ಎಜುಕೇಷನ್ ಸಿಸ್ಟಮ್ದಲ್ಲಿ, ಹೈಯರ್ ಎಜುಕೇಷನ್ನಲ್ಲಿ ಏನು ಜಾತಿವಾದ ಬಗ್ಗೆ ಮತ್ತು ಡಿಸ್ಕ್ರಿಪೆನ್ಸಿ ಬಗ್ಗೆ ಏನು ನಡೀತದೆ ಇದನ್ನು ಸರಿಪಡಿಸಿದ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ನಮ್ಮಲ್ಲಿ ಇದ್ದಂಥ UGC ಇದ್ರ ಬಗ್ಗೆ ರೆಗ್ಯುಲೇಷನ್ ಮಾಡಿ ಅಲ್ಲಿ ಈಕ್ವಾಲಿಟಿ ಇರಬೇಕು, ನ್ಯಾಯಸಮ್ಮತ ಇರಬೇಕು ಮತ್ತು ಲೋವರ್ ಕಾಸ್ಟ್ ಜನರಿಗೆ ಮರ್ಯಾದೆ ಬಾಳಂತ ಮಾಡಿ ಅಂದ್ರೆ ಈ UGC ಮೊನ್ನೆ ಹೊಸದು ಒಂದು ರೆಗ್ಯುಲೇಷನ್ ತಂದರು. ಆ ರೆಗ್ಯುಲೇಷನ್ನಲ್ಲಿ ಈಕ್ವಾಲಿಟಿ ಬಗ್ಗೆ ಮತ್ತು ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತಿತ್ತು. ಇದರ ವಿರುದ್ಧವಾಗಿ ಯಾವ ರೀತಿ ಮಂಡಲ್ ಕಮಿಷನ್ ವಿರುದ್ಧ ಅಪ್ಪರ್ ಕಾಸ್ಟ್ದವ್ರು ಮಾಡಿದರು, ಅದೇ ರೀತಿ ಇಲ್ಲಿ ಮೊನ್ನೆ ಕೂಡ UGC ರೆಗ್ಯುಲೇಷನ್ ವಿರುದ್ಧ ಈ ಅಪ್ಪರ್ ಕಾಸ್ಟ್ ಜನ ಹೋರಾಟಗಳು ಮಾಡೋದು, ಪ್ರತಿಗಾಮಿ ಹೋರಾಟ. ಆ ಪ್ರತಿಗಾಮಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟು 2 ದಿನದಲ್ಲಿ ಸ್ಟೇ ಕೊಡ್ತೀವಿ ರೆಗ್ಯುಲೇಷನ್. ಅದು ಸುಪ್ರೀಂ ಕೋರ್ಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಆದಷ್ಟು ಈ ರೆಗ್ಯುಲೇಷನ್ ಮೊದಲಿದ್ದಂಥ ರೆಗ್ಯುಲೇಷನ್ ಪ್ರಗತಿಪರ ರೆಗ್ಯುಲೇಷನ್ ಸ್ಟೇಯನ್ನು ಕೊಟ್ಟಿರಿ, ಅದು ವ್ಯಾಕೆಟ್ ಮಾಡಿ ಈ ರೆಗ್ಯುಲೇಷನ್ ಜಾರಿ ತರಬೇಕಂತೇಳಿ ನಾನು ಆಗ್ರಹವನ್ನು ಒತ್ತಾಯ. ಅಯ್ಯತ್ತರೂಢ ಪಕ್ಷ ಇವತ್ತು ದೇಶವನ್ನು ಆಳ್ತಾ ಇದೆ. ಇವರು ಹಂತ ಹಂತವಾಗಿ ಈ ದೇಶದಲ್ಲಿ ಬ್ರಾಹ್ಮಣ್ಯವನ್ನು ಜಾರಿ ತರಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣವನ್ನು ತಿದ್ದಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಕಮಿಟಿ 7 ಮಂದಿ ಕಮಿಟಿಯಲ್ಲಿ ಅಷ್ಟೂ ಜನ ಬ್ರಾಹ್ಮಣರೇ ಆ ಸಮಿತಿಯಲ್ಲಿದ್ದರು. ಆ ಕಾರಣಕ್ಕಾಗಿ ಇವತ್ತು ಬಸವಣ್ಣವರನ್ನು ವೀರಶೈವ ಸಂಸ್ಥಾಪಕ ಅಂತೇಳಿ ಪುಸ್ತಕದಲ್ಲಿ ತಿಳಿಸ್ತಿದ್ರು. ಕನಕದಾಸರ ಬಗ್ಗೆ ತಿಳಿದ್ರು, ಬಸವಣ್ಣರ ಬಗ್ಗೆ ತಿಳಿದ್ರು, ಅಕ್ಕಮಹಾದೇವಿ ಬಗ್ಗೆ ತಿಳಿದ್ರು. ಹೀಗೆ ಸಾಮಾಜಿಕ ನೆಲೆಯಲ್ಲಿರ್ತಕ್ಕಂಥ ಒಂದು ಧರ್ಮ ಪುರುಷರ ಒಂದು ಇದನ್ನು ಕೂಡ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದೆಲ್ಲವನ್ನು ಇವತ್ತು ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಈಗ ವಿಶ್ವವಿದ್ಯಾಲಯದವರೆಗೆ ಬಂದಿದ್ದಾರೆ. ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಆಯೋಗದ ಈ ದೇಶದಲ್ಲಿ ಸುಮಾರು 50,000ಕ್ಕೂ ಮೇಲ್ಪಟ್ಟು ವಿಶ್ವವಿದ್ಯಾಲಯಗಳು, ಅದು ವಿಶ್ವವಿದ್ಯಾಲಯ ಆಗಿರ್ಬೋದು, ಆಮೇಲೆ ಡಿಗ್ರಿ ಮಹಾವಿದ್ಯಾಲಯ ಆಗಿರ್ಬೋದು, ಇಂಥ 50,000 ಶೈಕ್ಷಣಿಕ ವಿಶ್ವವಿದ್ಯಾಲಯಗಳಲ್ಲಿ ಕೇವಲ 3,000 ಚಿಲ್ಲರೆ
ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಈ ಒಂದು OBC ಮತ್ತು SC ST ಅವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಉಳಿದ 80% ಇವತ್ತು ಕೂಡ ಈ ಒಂದು ಕೇಂದ್ರದ ಒಂದು ನಿಯಮಾವಳಿ ಇವತ್ತು ಪಾಲನೆ ಇಲ್ಲ. ಇವತ್ತು ಜನರಲ್ ಜನನೇ ಇವತ್ತು ಅದರಲ್ಲಿ ಸೇರ್ಕೊತಾ ಇದ್ದಾರೆ. ಹೀಗೆ ಹಂತವಾಗಿ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಪ್ರಾಥಮಿಕ ಶಾಲೆ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೂ ಇವತ್ತು ಬ್ರಾಹ್ಮಣ್ಯದ ಚತುರ್ವೇದ ಪದ್ಧತಿಯ ಒಂದು ಜಾರಿ ತರಲಿಕ್ಕೆ ಇವತ್ತು ಈ ಸರ್ಕಾರ ಹವಣಿಸ್ತಾ ಇದೆ. ಇದಕ್ಕೆ ಇವತ್ತು ಏನಿದೆ ಅಂದರೆ ಇವತ್ತು ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಅಲ್ಲಿ ಕೂಡ ತಮ್ಮ ಇವತ್ತು ಚುನಾವಣಾ ಆಯೋಗವಾಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ಇವತ್ತು ಸಂವಿಧಾನ ಬಾಹಿರವಾದಂಥ ಚಟುವಟಿಕೆ ನಡೆಸ್ತಾ ಇದೆ. ಇವತ್ತು ದೇಶದಲ್ಲಿ, ಭಾರತದಲ್ಲಿ 3ನೇ ಮಹಾಯುದ್ಧ ಅಂದರೆ ಇದು ಸಿವಿಲ್ ವಾರ್ ಅಂತಾರೆ. ಇದಕ್ಕೆ ನಮ್ಮ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಈ ದೇಶದಲ್ಲಿ ಅಶಾಂತಿಯನ್ನು ಮಾಡಿ, ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡಿ, ದೇಶದಲ್ಲಿ ಎಂದೆಂದೂ ಚುನಾವಣೆ ನಡೆಯಬಾರ್ದು, ನಾವೇ ಸರ್ವಾಧಿಕಾರಿ ಎನ್ನುವಂಥ ನೀತಿಯಲ್ಲಿ ಇವತ್ತು ಈ ದೇಶದ ಸರ್ಕಾರ ನೆಲೆತಾ ಇದೆ. ಇವತ್ತು 80% ಬಹುತ್ವ ಭಾರತದ ಜನರ ಬದುಕನ್ನು ಇವತ್ತು ಅಯೋಮಯವಾಗಿಸಿ ಇವತ್ತು ಆ ಬದುಕನ್ನೇ ಇವತ್ತು ಚಿಂತೆಗೆ ಏನು ಮಾಡಿದಂಥ ಒಂದು ನೀತಿ ಇವತ್ತು ಕೇಂದ್ರ ಸರ್ಕಾರ ನೀತಿ ಇದೆ. ಆ ಸರ್ಕಾರಕ್ಕೆ ಧಿಕ್ಕರಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೋತೇನೆ. ಓಂ ಪ್ರಕಾಶ್ ಶೆಟ್ಟಿ, ಬೀದರ್, ಸಾಮಾಜಿಕ ಕಾರ್ಯ. ವಿಶ್ವವಿದ್ಯಾಲಯಗಳಲ್ಲಿ ಮಾನಸಿಕ ಕಿರುಕುಳ ಮತ್ತು ದೌರ್ಜನ್ಯವನ್ನು ಖಂಡಿಸಿ UGC ಜಾರಿಗೊಳಿಸುವುದನ್ನು ಸಂಪೂರ್ಣವಾಗಿ ಜಾರಿಗೊಳಿಸಬೇಕು, ಜಾರಿಗೊಳಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ರಾಜ್ಯ ಸಂಚಾಲಕರಾದಂಥ DG ಸಾಮರ್ಥ್ಯ ಮತ್ತು ಮಾರುತಿ ಗೋಧಿಯವರು ರಾಜ್ಯ ಸಂಘದ ಸಂಚಾಲಕರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೀದರ್ ನಗರದಲ್ಲಿ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಆಗಲಿ, ಹಿಂಸೆ ಆಗಲಿ, ವಿದ್ಯಾರ್ಥಿಗಳ ಓದಿನಲ್ಲಾಗಲಿ ದಲಿತ ಹಿಂದೂ ಅಲ್ಪಸಂಖ್ಯಾತರ ಏನು ಭವಿಷ್ಯದ ಮೇಲೆ ಕೇಂದ್ರ ಸರ್ಕಾರ ಕಣ್ಣುಗಾವಲು ಹಾಕ್ತಾಯಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಜಾಗೃತಾಗಿ ಈ ಪ್ರತಿಭಟನೆಯನ್ನು ಎಲ್ಲ ರೀತಿಯಲ್ಲಿ ಬೆಂಬಲಿಸಿ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ. ದಲಿತ ಹಿಂದೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಧರ್ಮ ಇಲ್ಲದೆ, ಓದುವ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಆ ವಿದ್ಯಾರ್ಥಿಗಳಿಗೆ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಬೆಂಬಲವಾಗಿ ನಿಂತು ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಹೆಸರು ಅರುಣ್ ಪಟೇಲ್, ಜಿಲ್ಲಾ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ. ಸರ್ವ ಜನಾಂಗದ ನಾಯಕರುಗಳಾಗಿರುವಂಥ ಶ್ರೀಮಾನ್ ಮಾರುತಿ ಗೋಧಿಯವ್ರ ನೇತೃತ್ವದಲ್ಲಿ ದಲಿತ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಏನು ನಿಯಮಾವಳಿ UGC ನಿಯಮಾವಳಿ ಏನು ಜಾರಿಗೆ ತರಬೇಕಂತೇಳಿ ಸರ್ಕಾರ ನಿರ್ಧರಿಸಿದ್ದೆ. ಆದರೂ ಕೆಲವರು ದೇಶದ್ರೋಹಿಗಳು ಆ ನಿಯಮಾವಳಿಗಳನ್ನು ಸರ್ಕಾರದಿಂದ ಜಾರಿ ಆಗಬಾರ್ದು ಅಂತೇಳಿ ಏನು ಅರ್ಜಿ ಸಲ್ಲಿಸ್ತಾರ, ವಿರೋಧ ವ್ಯಕ್ತಪಡಿಸ್ತಾರ. ಅವ್ರ ನೀತಿ ಏನದ ನಾವು ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘ ಹಾಗೂ ಗೋಂಡ್ ಸಮಾಜ ವತಿಯಿಂದ ನಾವು ತೀವ್ರವಾಗಿ ಖಂಡಿಸುತ್ತೇವೆ. SC ST ವಿದ್ಯಾರ್ಥಿಗಳ ಮೇಲೆ ಜಾತಿ ನಿಂದನೆ ಹಾಗೂ ಕಿರುಕುಳ ನೀಡುತ್ತಾ ಅದು ಎಂತಹ ಕ್ರೂರ ಮಟ್ಟದ ಕಿರುಕುಳ ಇತ್ತು ಅಂದರೆ ನಮ್ಮ ನೂರಾರು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ನಮ್ಮ ಬೀದರ್ಗೆ ಸಮೀಪದ ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರೋಹಿತ್ ವೇಮುಲಾ ಅವರು ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿನಿ ಆತ್ಮಹತ್ಯೆ, ಹಾಗೂ ಇತ್ತೀಚೆಗೆ 6 ತಿಂಗಳ ಕೆಳಗಿನವರೆಗೆ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಂದಕುಮಾರ್ ಅಂತಕ್ಕಂಥ PhD ವಿದ್ಯಾರ್ಥಿ ಮೇಲೆ ಕಿರುಕುಳ ಹಾಗೂ ಅವರಿಗೆ ವಿಶ್ವವಿದ್ಯಾಲಯದಿಂದ ತುಂಬಾ ಹಿಂಸೆ ನೀಡುತ್ತಾರೆ. ಅವರ ಸಮರ್ಥನೆಯಲ್ಲಿಯೂ ಕೂಡ ನಾವು ಹೋರಾಟಗಳು ಮಾಡಿದ್ದೆವು. ಅವರು ಮೇಲ್ಜಾತಿಯವರು ಈ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ RSS ಹಿನ್ನೆಲೆಯವರಿಗೆ ಅಲ್ಲಿನ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಕುಲಸಚಿವರ ಹುದ್ದೆಗಳಿಗೆ ನೇಮಕ ಮಾಡಿರ್ತಾರೆ. ಅವರಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಹಿನ್ನೆಲೆ ಇಲ್ಲ ಹಾಗೂ ಅವರ ಹಿಡನ್ ಎಜೆಂಡಾ ಅದನ್ನು ಲಾಗು ಮಾಡಲಿಕ್ಕೆ, ಅದನ್ನು ಜಾರಿ ಮಾಡಲಿಕ್ಕೆ RSS ಹಿನ್ನೆಲೆಯವರಿಗೆ ವಿಶ್ವವಿದ್ಯಾಲಯಗಳಲ್ಲಿ ತಂದಿರ್ತಾರೆ. ಈ ಮುಖಾಂತರ ಉಚ್ಚ ಶಿಕ್ಷಣದ ಗುಣಮಟ್ಟಕ್ಕೆ ಕಂಟಕವಾಗಿರುತ್ತಾರೆ ಹಾಗೂ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಕ್ಕಂಥವರು ಅಥವಾ ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಬಂದಾಗ ಅವರಿಗೆ ಕಿರುಕುಳ ನೀಡಿ ಅವರು
ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ನೀಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವುಗಳಿಗೆ ತಡೆ ಒಡ್ಡಲು UGC ವತಿಯಿಂದ ನಿಯಮಾವಳಿಗಳು ಜಾರಿಯಾಗಿದ್ದು ಅದು ಕೂಡ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು ದುಃಖದ ಘಟನೆ. ಈ ದುಃಖದ ಸಂಗತಿಯನ್ನು ಹೋಗಲಾಡಿಸಿ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟು ಆದಷ್ಟು ಬೇಗನೆ ನಿಯಮಾವಳಿಗಳು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಜಾರಿ ಮಾಡೋದ್ರ ಮುಖಾಂತರ SC ST OBC ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಮುಂದಾಗಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯ ಮಂಡಿಸುತ್ತೇವೆ. ಜಗದೀಶ್ವರ್ ಬಿರಾದರ್, ಬೀದರ್.